ಪಂಜಾಬ್ಗೆ ಆರ್ಸಿಬಿಯಿಂದ ಪವರ್ಫುಲ್ ಪಂಚ್. ಪ್ಲೇ ಆಫ್ಗೆ ಮೊದಲ ತಂಡವಾಗಿ ಎಂಟ್ರಿ ಕೊಟ್ಟ ಆರ್ಸಿಬಿ ಈ ಸಲ ಕಪ್ ನಮ್ದೆ ಅನ್ನುವ ವಿಶ್ವಾಸವನ್ನ ಮತ್ತೊಮ್ಮೆ ಗಟ್ಟಿಗೊಳಿಸಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ ಆರ್ಸಿಬಿ ಈ ಆವೃತ್ತಿಯ ಪ್ಲೇ ಆಫ್ಗೆ ಅಧಿಕೃತವಾಗಿ ಅರ್ಹತೆ ಪಡೆದ ಮೊದಲ ತಂಡವಾಗಿ ಇತಿಹಾಸ ಬರೆದಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಬ್ಯಾಟರ್ಗಳು ಪಂಜಾಬ್ ಬೌಲರ್ಗಳ ಮೇಲೆ ನಿರ್ದಯವಾಗಿ ದಾಳಿ ನಡೆಸಿದ್ರು. ಕಿಂಗ್ ಕೊಹ್ಲಿ ಮತ್ತೊಮ್ಮೆ ಕ್ಲಾಸ್ ಅಂಡ್ ಮಾಸ್ ಎರಡನ್ನ ತೋರಿಸಿ ಕೇವಲ 37 ಎಸೆತಗಳಲ್ಲಿ 58 ರನ್ ಸಿಡಿಸಿದ್ರು. ಇದರೊಂದಿಗೆ ಐಪಿಎಲ್ ಇತಿಹಾಸದಲ್ಲಿ 9ನೇ ಬಾರಿ 500+ ರನ್ ಪೂರೈಸಿದ ಏಕೈಕ ಆಟಗಾರ ಎಂಬ ಮತ್ತೊಂದು ಮೈಲಿಗಲ್ಲು ನಿರ್ಮಿಸಿದ್ರು. ಮಧ್ಯ ಕ್ರಮಾಂಕದಲ್ಲಿ ಅವಕಾಶ ಪಡೆದುಕೊಂಡ ವೆಂಕಟೇಶ್ ಅಯ್ಯರ್ ಅದನ್ನೇ ಚಿನ್ನದ ಅವಕಾಶವನ್ನಾಗಿ ಮಾಡಿಕೊಂಡ್ರು. 40 ಎಸೆತಗಳಲ್ಲಿ ಅಜಯ 73 ರನ್ ಸಿಡಿಸಿ ಆರ್ಸಿಬಿ ಪರ ತಮ್ಮ ಮೊದಲ ಅರ್ಧಶತಕ ದಾಖಲಿಸಿದ್ರು. ದೇವದತ್ ಪಡಿಕ್ಕಲ್ 45 ರನ್ಗಳ ವೇಗದ ಇನ್ನಿಂಗ್ಸ್ ಆಡಿದ್ರೆ ಕೊನೆಯಲ್ಲಿ ಟೀಮ್ ಡೇವಿಡ್ ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಕೇವಲ 12 ಎಸೆತಗಳಲ್ಲಿ 28 ರನ್ ಚಚ್ಚಿ ತಂಡದ ಮೊತ್ತವನ್ನ 222ಕ್ಕೆ ತಲುಪಿಸಿದ್ರು. 223 ರನ್ ಬೆನ್ನಟ್ಟಿದ್ದ ಪಂಜಾಬ್ ಕಿಂಗ್ಸ್ ಆರಂಭದಿಂದಲೇ ಒತ್ತಡಕ್ಕೆ ಸಿಲುಕಿತು. ಶಶಾಂಕ್ ಸಿಂಗ್ 56 ರನ್ ಸಿಡಿಸಿ ಹೋರಾಟ ಮುಂದುವರೆಸಿದ್ರು. ಆರ್ಸಿಬಿ ಬೌಲರ್ಗಳ ಶಿಸ್ತುಬದ್ಧ ದಾಳಿಯ ಮುಂದೆ ಪಂಜಾಬ್ ಮಣಿಯಲೇಬೇಕಾಯಿತು. ಮಾರ್ಕಸ್ ಸ್ಟೋಯ್ನಿಸ್ ಹಾಗೂ ಕೂಪರ್ ಕೊನೋಲಿ ತಲಾ 37 ರನ್ಗಳ ನೆರವು ನೀಡಿದ್ರು. 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಭುವನೇಶ್ವರ್ ಕುಮಾರ್ ತಮ್ಮ ಅನುಭವದ ಬೌಲಿಂಗ್ ಮೂಲಕ 2 ವಿಕೆಟ್ ಕಬಳಿಸಿದ್ರೆ ಹೇಜಲ್ವುಡ್, ರೊಮ್ಯಾರಿಯೋ ಮತ್ತು ಸುಯಶ್ ಶರ್ಮಾ ತಲಾ 1 ವಿಕೆಟ್ ಪಡೆದು ಪಂಜಾಬ್ ಆಟಕ್ಕೆ ಬ್ರೇಕ್ ಹಾಕಿದ್ರು. ಒಟ್ನಲ್ಲಿ ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ 3 ವಿಭಾಗಗಳಲ್ಲಿ ಸಂಪೂರ್ಣ ಆಧಿಪತ್ಯ ಮೆರೆದ ಆರ್ಸಿಬಿ ಈ ಸೀಸನ್ನಲ್ಲಿ ಮತ್ತೊಮ್ಮೆ ಟೀಮ್ ಟು ಬೀಟ್ ಅನ್ನೋದನ್ನ ಸಾಬೀತುಪಡಿಸಿದೆ. ಅಭಿನಂದನೆಗಳು ನಮ್ಮ ಆರ್ಸಿಬಿ ತಂಡಕ್ಕೆ. ಪ್ಲೇ ಆಫ್ ಪಯಣ ಯಶಸ್ವಿಯಾಗಲಿ, ಶುಭವಾಗಲಿ. ನೀವು ಕೂಡ ನಮ್ಮ ಆರ್ಸಿಬಿ ತಂಡದ ಪ್ಲೇ ಆಫ್ ಪಯಣಕ್ಕೆ ಶುಭಾಶಯಗಳನ್ನ ತಿಳಿಸೋದಾದ್ರೆ ಜೈ ಆರ್ಸಿಬಿ ಅಂತ ಕಮೆಂಟ್ ಮಾಡಿ. ಮತ್ತಷ್ಟು ಕ್ರಿಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ.